ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 9ನೇ ತರಗತಿಯ ಹಿಂದಿಯಲ್ಲಿ FA 3 ಪರೀಕ್ಷೆ 2023-24 ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ವಶನ್ ಪೇಪರ್ ಇದೆ, ಜೊತೆಗೆ ಕೀ ಆನ್ಸರ್ಸ್ ಇದೆ. ಉಳಿದ ವಿಷಯಗಳ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಶಾರ್ಟ್ಲಿ ಆಗಿ ನಿಮ್ಮ FA 3 ಪರೀಕ್ಷೆಗಾಗಿ ಆಲ್ರೆಡಿ ಎಷ್ಟು ಪಾಠ ಆಗಬೇಕು ಅನ್ನೋದು ಎಲ್ಲ ಪಾಠಗಳ ಒಂದು ಕ್ವಶನ್ ಆನ್ಸರ್ಗಳನ್ನ ಸಹಿತ ಹಿಂದಿಯಲ್ಲಿದ್ದಾವೆ. ಅವುಗಳನ್ನು ನೋಡಬೇಕಾದ್ರೆ 9ನೇ ತರಗತಿ ಹಿಂದಿ ಪ್ರಶ್ನೋತ್ತರ ಅನ್ನೋ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ನೋಡುವ. ಪ್ರಶ್ನೆ ಪತ್ರಿಕಾ कक्षा 9 विषय तृतीय भाषा हिंदी अंक 20 समय 60 मिनट. सो फर्स्ट मेनಲ್ಲಿರ್ತಕ್ಕಂಥ क्वेश्चन पेपर ली पार्ट इतो. निम्नलिखित प्रश्नों के लिए 4 विकल्प सुझाए गए हैं, उनमें से सही विकल्प चुनकर संकेताक्षर सहित लिखिए. सो ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸೊ ತಲಾ 1 ಅಂಕ, ಒಟ್ಟಾರೆ 3 ಪ್ರಶ್ನೆ, ಒಟ್ಟಾರೆ 3 अंक. ಮೊದಲ ಪ್ರಶ್ನೆ, ನಜರ್ ಶಬ್ದ का अन्य वचन रूप है ಅಂತ ಕೇಳಿದ್ದಾರೆ. ಎ ನಜರ್, ಬಿ ನಜರೆ, ಸಿ ನಜರೈ, ಡಿ ನಜರೌ ಅಂತ ಇದೆ. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಆಯ್ಕೆ ಸಿ ನಜರೈ ಅಂತಕ್ಕಂಥದ್ದು ಆಗ್ತದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, जवाब शब्द का विलोम शब्द है ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಸಹಿ, ಬಿ ಸವಾಲ್, ಸಿ ಉತ್ತರ, ಡಿ ನಾ ಜವಾಬ್. ಸೊ ಜವಾಬ್ ಇದ್ದಲ್ಲಿ ಏನಾಗ್ತದೆ ಅದು ಎಸ್, ಆಪ್ಷನ್ ಬಿ ಸವಾಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 3, निम्न में से स्त्रीलिंग शब्द है भाई, घोड़ा, माँ, बाप. ಸೊ 4 ಶಬ್ದ ಇದಾವೆ, ಇದರಲ್ಲಿ ಯಾವುದು ಸ್ತ್ರೀಲಿಂಗ ಅಂತ ಕೇಳಿದ್ದಾರೆ. ಭಾಯ್ ಇದೆ, ಘೋಡಾ, ಮಾ ಮತ್ತೆ ಬಾಪ್ ಇದೆ. ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಆಪ್ಷನ್ ಸಿ ಮಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಇನ್ನು ಮೇನ್ 2ದಲ್ಲಿ ಇರ್ತಕ್ಕಂಥದ್ದು ಏಕ ವಾಕ್ಯ ಮೇ ಉತ್ತರ ಲಿಖಿಯೇ, ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ. ಸೊ ಒಟ್ಟು 4 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 1 ಅಂಕ, ಒಟ್ಟಾರೆ 4 ಅಂಕ. 4ನೇ ಪ್ರಶ್ನೆ, ಬಾಜಾರ್ ಮೇ ಲೋಗ್ ಕ್ಯಾ ಕರ್ ರಹೇ ಥೇ. ಉತ್ತರ ನೋಡುವ ಏನಿದೆ ಅಂತಂದ್ರೆ ಬಾಜಾರ್ ಮೇ ಲೋಗ್ ಅಪ್ನೆ ಅಪ್ನೆ ಕಾಮೋ ಮೇ ಲಗೇ ಥೇ. ಎಸ್, ಪೇಟೆಯಲ್ಲಿ ಎಲ್ಲ ಜನರು ಏನು ಮಾಡ್ತಾ ಇದ್ರಪ್ಪ ಅಂದರೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದರು. 5ನೇ ಪ್ರಶ್ನೆ, ಕವಿ ಕಿಸ್ಕಿ ಖೋಜ್ ಮೇ ಭಟಕ ರಹೇ ಹೈ. ಎಸ್, ಕವಿ ಯಾವುದರ ಹುಡುಕಾಟದಲ್ಲಿ ಸುತ್ತಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಇತ್ತು. ಉತ್ತರ ಕವಿ पूर्णता की खोज में भटक रहे हैं. सो नेक्स्ट क्वेश्चन नंबर 6, अपने जीवन को स्वस्थ रखने के लिए किस सूत्र को अपनाना चाहिए. ನಮ್ಮ ಆರೋಗ್ಯವನ್ನು ಬಹಳಷ್ಟು ನಾವು ಸ್ವಸ್ಥವಾಗಿ ಆರೋಗ್ಯಯುತವಾಗಿ ಇಟ್ಟುಕೊಳ್ಳಬೇಕಾದ್ರೆ ಯಾವ ಸೂತ್ರವನ್ನು ಅನ್ವಯಿಸಿಕೊಳ್ಳಬೇಕು, ಅಳವಡಿಸಿಕೊಳ್ಳಬೇಕು ಅಂತ ಪ್ರಶ್ನೆ ಇತ್ತು. ಉತ್ತರ अपने जीवन को स्वस्थ रखने के लिए खेलो कूदो स्वस्थ रहो सूत्र को अपनाना चाहिए. ಸೊ ನಮ್ಮ ಆರೋಗ್ಯವಂತವಾಗಿರಬೇಕಾದ್ರೆ ಆಟ ಆಡಬೇಕು. ಖೇಲೋ ಕೂದೋ ಸ್ವಸ್ಥ ರಹೋ ಅಂದರೆ ಆಟ ಆಡಬೇಕು, ಜಿಗಿಬೇಕು, ಆರೋಗ್ಯಯುತವಾಗಿರ್ತಕ್ಕಂಥ ತತ್ವಗಳನ್ನು, ಅಂಶಗಳನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಪ್ರಶ್ನೆ 7, ವಿಭು ಕೌನ್ಸಿ ಕಕ್ಷಾ ಮೇ ಪಢ ರಹಾ ಥಾ. ವಿಭು ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಅಂತ ಪ್ರಶ್ನೆ ಇದೆ. ಸೊ ತಮಗೆ ಗೊತ್ತಿದೆ ಎಸ್, ವಿಭು ನವಿ ಕಕ್ಷಾ ಮೇ ಅಂದರೆ ವಿಭು 9ನೇ ತರಗತಿಯಲ್ಲಿ ಓದುತ್ತಾ ಇದ್ದಾನೆ ಅಂತಕ್ಕಂಥ ಆಯ್ಕೆ ಉತ್ತರ ಅಲ್ಲಿ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಬರಬೇಕಾಗಿತ್ತು. ಇಷ್ಟು 1 ಅಂಕದ 4 ಪ್ರಶ್ನೆಗಳು ಮತ್ತು 4 ಉತ್ತರಗಳನ್ನು ನೋಡಾಯಿತು. ಇನ್ನು 3ನೇ ಮೇನ್ದಲ್ಲಿರ್ತಕ್ಕಂಥದ್ದು 2-3 ವಾಕ್ಯೋ ಮೇ ಉತ್ತರ ಲಿಖಿ ಅಂತ ಇದೆ. 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀರಿ. ತಲಾ 1ಕ್ಕೆ 2 ಅಂಕ, ಒಟ್ಟಾರೆ 5 ಪ್ರಶ್ನೆ, 10 ಅಂಕ. 8ನೇ ಪ್ರಶ್ನೆ, ಬಾಬು ಭಾಯಿ ಮನ್ ಹಿ ಮನ್ ಕ್ಯಾ ಸೋಚನೆ ಲಗೆ ಅಂತ ಪ್ರಶ್ನೆ ಇತ್ತು. ಉತ್ತರ ನೋಡುವ. बाबू भाई मन ही मन सोचने लगे, आखिर 50 पैसे तो पूरे 50 पैसे है, वैसे भी मेरी टांगों में अभी भी दम है. ಆತೇನು ಮಾಡ್ತಾನಪ್ಪ ಅಂದರೆ ಎಸ್ 50 ಪೈಸೆನ, ಪೂರ 50 ಪೈಸೆನ, ಸೊ ಇನ್ನೂ ನನ್ನ ಕಾಲಿನಲ್ಲಿ ಶಕ್ತಿ ಇದೆ, ನಾನು ಇನ್ನಷ್ಟು ಮುಂದೆ ಹೋಗಿ ನಾನು ಏನು ಮಾಡ್ಬೋದು, ಎಸ್ ತೆಂಗನ್ನು ತೆಗೆದುಕೊಳ್ಳಬಹುದು ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಅತಿ ವಿಶ್ವಾಸ ಬಾಬು ಭಾಯಿ ಮನದಲ್ಲಿ ಇರ್ತದೆ. ಪ್ರಶ್ನೆ 9, ಚಲನ ಹಮಾರಾ ಕಾಮ್ ಹೇ ಕವಿತಾ ಕಾ ಸಂದೇಶ ಕ್ಯಾ ಹೇ. ಎಸ್, ಈ ಪಾಠದ ಸಂದೇಶ ಅಥವಾ ಆಶಯಗಳನ್ನು ಕೇಳಿದರೆ ಉತ್ತರ ಬರೀಬೇಕು. चलना हमारा काम है इस पद्य के कवि शिवमंगल सिंह सुमन है. कविता के द्वारा यह बताते हैं कि जीवन के सफर में अनेक रुकावटें आती हैं. उनका सामना करते हुए लक्ष्य प्राप्ति तक कदम बढ़ाने वाले व्यक्ति आदरणीय होता है. ಜೀವನ ಅಂತಕ್ಕಂಥ ಒಂದು ಪ್ರವಾಸದಲ್ಲಿ ತುಂಬಾ ಅಡ್ಡಿ ಆತಂಕಗಳು ಬರ್ತವೆ. ಬಟ್ ನಮ್ಮ ಗುರಿಯನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಸಾಧಿಸಲಿಕ್ಕೆ, ಗುರಿಯ ಕಡೆ ಹೆಜ್ಜೆ ಇಡಲಿಕ್ಕೆ
ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅನ್ನೋದು ಕವಿಯ ಒಂದು ಆಶಯ ಇತ್ತು. ಪ್ರಶ್ನೆ 10 ಖೇಲೌ ಸೆ ಕ್ಯಾ ಲಾಭ ಹೈ ಅಂತ ಇದೆ. ಆಟಗಳಿಂದ ಏನು ಲಾಭ ಅಂತ ಕೇಳಿದ್ದಾರೆ. 2 ಅಂಕಕ್ಕೆ ಪ್ರಶ್ನೆ. खेलों से तन मन स्वस्थ रहता है, खेलों से मनोरंजन भी मिलता है, खेलों द्वारा हम नाम के साथ साथ धन भी कमा सकते हैं, खेलों द्वारा बच्चों में धैर्य, लगन, परिश्रम, उत्साह तथा परस्पर सहयोग आदि गुणों का विकास होता है, स्वस्थ शरीर में ही स्वस्थ मस्तिष्क का निवास होता है ಅಂತ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀವಿ. 3 ಮಾರ್ಕ್ಸ್ಗೆ ಕೇಳಿದ್ರೆ ಇಷ್ಟು ಬರೀರಿ, 2-3 ವಾಕ್ಯಕ್ಕೆ ಕೇಳಿದ್ರೆ ಇದರಲ್ಲಿ ಒಂದು 3 ವಾಕ್ಯಗಳನ್ನಾದರೂ ಬರೀರಿ. ಮುಂದಿನ ಪ್ರಶ್ನೆ 11 ಖೇಲೋं के प्रकार लिखते हुए कुछ उदाहरण दीजिए. ಆಟಗಳ ಪ್ರಕಾರಗಳನ್ನು ಬರೆದು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಶಾರೀರಿಕ ಖೇಲ್ ಅಂತ ಬರ್ತದೆ, ಕಬಡ್ಡಿ, ಹಾಕಿ, ಮಾನಸಿಕ ಖೇಲ್ ಶತರಂಜ್, ಕೇರಂ, ಮೈದಾನಿ ಖೇಲ್ ಕ್ರಿಕೆಟ್, ಕಬಡ್ಡಿ, ಘರೇಲು ಖೇಲ್ ಪಾಸಾ, ಕೇರಂ ಬಹಳ ಇದಾವೆ. ವೈಯಕ್ತಿಕ ಬರ್ತದೆ, ಸಾಮೂಹಿಕ ಬರ್ತದೆ. ಓಕೆನಾ, ಅವುಗಳನ್ನು ಸಹಿತ ತಾವೇನು ಮಾಡ್ಬೋದಪ್ಪ ಅಂದರೆ ಬರೀಬೋದು. ಇಲ್ಲಿ ನಾನು 2 ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳನ್ನು ಬರೆದಿದ್ದೀನಿ, ಅದಕ್ಕೆ 1-2 ಉದಾಹರಣೆಗಳನ್ನು ಕೊಟ್ಟರು ಕೂಡ ಉತ್ತರ ಸರಿ ಆಗ್ತದ. ಮುಂದಿನ ಪ್ರಶ್ನೆ 12 ವಿಭು ಕ್ಯೂ ಚೌಕ ಗಯ ಅಂತ ಇದೆ. ಎಸ್ ವಿಭು ಏಕೆ ಆಶ್ಚರ್ಯಚಕಿತಗೊಂಡ ಅಂತ ಇದೆ. ಉತ್ತರ किसी अदृश्य आवाज को सुनकर विभू चौंक गया. उठो बेटा, उदास मत हो. कहीं से आवाज आई. विभू ने आगे पीछे देखा, आसपास कोई नहीं था, इसलिए विभू चौंक गया. ಪ್ರಶ್ನೆ ಪತ್ರಿಕೆ ಕಡೆಯ ಪ್ರಶ್ನೆ ಇತ್ತು, ಕವಿ और ಕವಿತಾ का नाम लिखकर ಪದ್ಯ ಪೂರ್ಣ कीजिए. ಇಲ್ಲಿ ಕವಿ ಮತ್ತು ಕವಿತೆ ಹೆಸರನ್ನು ಬರೆದು ಕೂಡ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ ಒಂದೇ ಪ್ರಶ್ನೆ ಇದೆ, 3 ಅಂಕ. ಗತಿ ಪ್ರಬಲದಿಂದ ಹಿಡಿದು ಪಡಾವರೆಗೆ ಬರೀಬೇಕು. ಒಟ್ಟು 4 ಸಾಲುಗಳನ್ನು ಬರೆದ್ರೂ ಕೂಡ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಉತ್ತರ ನೋಡುವ. ಈ ಪದ್ಯದ ಹೆಸರು ಬಂದ್ಬಿಟ್ಟು ಚಲನ ಹಮಾರ ಕಾಮೆ. ಪದ್ಯ ಬರೆದಿರ್ತಕ್ಕಂಥ ಕವಿ ಶಿವಮಂಗಲ ಸಿಂಹ ಸುಮನ್. ಸುಮನ್ ಅನ್ನೋದವರ ಕಾವ್ಯನಾಮ. ಇಷ್ಟು 4 ಸಾಲ ಇತ್ತು. गति प्रबल पैरों में भरी, फिर क्यों रहूं दर दर खड़ा, जब आज मेरी सामने है रास्ता इतना पड़ा ಅಂತಕ್ಕಂಥ ಒಂದು 4 ಸಾಲುಗಳನ್ನು ಬರೆದ್ರೆ ಖಂಡಿತವಾಗಿ 3 ಅಂಕಗಳನ್ನು ನಿಮಗೆ ಏನು ಮಾಡ್ತಿದ್ರು, ಕೊಡ್ತಿದ್ರು. ಇದು ಮಾದರಿ ಪ್ರಶ್ನೆ ಪತ್ರಿಕೆ, ಬಟ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ, ಸೊ ಬೇರೆ ವಿಷಯದ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ನಿಮಗಾಗಿ ನಾವು ಶಾರ್ಟ್ಲಿಯಾಗಿ ಅಪ್ಲೋಡ್ಗಳನ್ನು ಮಾಡ್ತೀವಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಮತ್ತೊಮ್ಮೆ ಹೇಳ್ತಾ, ಬೇರೆ ವಿಷಯದ ವಿಡಿಯೋಗಳನ್ನು ಶೀಘ್ರದಲ್ಲೇ ಹಾಕ್ತೀವಿ, ಅವುಗಳನ್ನು ನಿರೀಕ್ಷೆ ಮಾಡಿ ಅಂತ ಇನ್ನೊಂದು ಸಾರಿ ಹೇಳ್ತಾ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.